ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 5 ರಾಜ್ಯಗಳು ಡೇಂಜರ್, ಗಡಿಯಲ್ಲಿ ಮಹಾ ಟೆನ್ಷನ್. 3 ರಾಜ್ಯದಲ್ಲಿ 2 ರೂಪಾಂತರಿ ವೈರಸ್ ಪತ್ತೆ. ಹೊಸ ತಳಿ ಹೈ ಸ್ಪೀಡ್ ಮಾರಕ ಎಂದ ತಜ್ಞರು. ಕರ್ನಾಟಕದಲ್ಲೂ ಕಂಟ್ರೋಲ್ ತಪ್ತಾ ಇದೆಯಾ ಕೊರೋನಾ? ಇದುವೇ ಈ ಹೊತ್ತಿನ ಸ್ಪೆಷಲ್ ರೂಪಾಂತರಿ ರಣಕೇಕೆ. 5 ರಾಜ್ಯಗಳು ಡೇಂಜರ್, ಗಡಿಯಲ್ಲಿ ಮಹಾ ಟೆನ್ಷನ್. 3 ರಾಜ್ಯದಲ್ಲಿ ಪತ್ತೆಯಾಗಿದೆ 2 ರೂಪಾಂತರಿ ವೈರಸ್. ವೇಗವಾಗಿ ಹರಡುತ್ತೆ, ಆರೋಗ್ಯಕ್ಕೂ ಮಾರಕ. ಎಚ್ಚರಿಕೆ. ಕರ್ನಾಟಕದಲ್ಲೂ ಕಂಟ್ರೋಲ್ ತಪ್ಪುತ್ತಿದೆಯಾ ಕೊರೋನಾ? ಮೊದಲು ಕೇರಳ, ನಂತರ ಮಹಾರಾಷ್ಟ್ರ, ಆ ಬಳಿಕ ಮಧ್ಯಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರ, ಛತ್ತೀಸ್ಗಢ, ಈಗ ನಿಧಾನವಾಗಿ ಕರ್ನಾಟಕ. ಹೀಗೆ ದೇಶದ ಒಂದೊಂದೇ ರಾಜ್ಯಗಳಲ್ಲಿ ಮತ್ತೆ ಕೊರೋನಾ ರಣಕೇಕೆ ಹಾಕ್ತಿದೆ. ಕಂಟ್ರೋಲ್ಗೆ ಸಿಗದಷ್ಟು ವೇಗವಾಗಿ ವೈರಸ್ ಹರಡುತ್ತಿದೆ. ಹಾಗಾದ್ರೆ 2020ರಲ್ಲಿ ಎದುರಾದ ಸಂಕಷ್ಟ ಮತ್ತೆ ರಿಪೀಟ್ ಆಗುತ್ತಾ? ಮತ್ತೆ ಲಾಕ್ಡೌನ್, ಮತ್ತೆ ಸೀಲ್ಡೌನ್ ಎಂಬ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡಬೇಕಾದ ಸನ್ನಿವೇಶ ಸೃಷ್ಟಿಯಾಗುತ್ತಾ? ಗೊತ್ತಿಲ್ಲ. ಆದ್ರೆ ಕೊರೋನಾ ಅಟ್ಟಹಾಸ ಹೀಗೆ ಮುಂದುವರೆದ್ರೆ, ಸೋಂಕು ಕಂಟ್ರೋಲ್ ತಪ್ಪಿದ್ರೆ ಲಾಕ್ಡೌನ್ ಅನಿವಾರ್ಯವೂ ಆಗಬಹುದು. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ಸೋಂಕು ಕಂಟ್ರೋಲ್ ತಪ್ಪಿರುವ ಕಾರಣ ಅಲ್ಲಿ ಈಗ ಲಾಕ್ಡೌನ್ ಘೋಷಣೆಯಾಗಿದೆ. ಕೋವಿಡ್-19 ಜಗತ್ತಿನಾದ್ಯಂತ ಅಟ್ಟಹಾಸಗೈದ ಸಂದರ್ಭದಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿತ್ತು. ಈ ವೈರಸ್ ಸಾಮಾನ್ಯ ವೈರಸ್ ಅಂತಲ್ಲ. ವೈರಸ್ನಿಂದ ಸಂಪೂರ್ಣ ಮುಕ್ತಿ ಸಿಗಬೇಕಾದ್ರೆ ಸುಮಾರು 10 ವರ್ಷಗಳೇ ಬೇಕಾಗಬಹುದು. ಒಂದು ವೇಳೆ ಜಗತ್ತಿನ ಪ್ರತಿ ವ್ಯಕ್ತಿಗೂ ಕೊರೋನಾ ಲಸಿಕೆ ಅದಕ್ಕೂ ಮೊದಲೇ ಸಿಗುವಂತಾದ್ರೆ ಕೋವಿಡ್ನಿಂದ ವಿಶ್ವ ಪಾರಾಗಬಹುದು. ಆದ್ರೆ ಅದುವರೆಗೂ ವೈರಸ್ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಲೇ ಇರಬೇಕಾಗುತ್ತದೆ. ಮುನ್ನೆಚ್ಚರಿಕೆ ಜೀವನದ ಒಂದು ಭಾಗವಾಗಬೇಕಾಗುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ವರ್ಷವೇ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೆ ಒಮ್ಮೆ ಆರ್ಭಟಗೈದ ಕೊರೋನಾ ಮತ್ತೆ ನಿಧಾನವಾಗಿ ಕಡಿಮೆ ಆಗ್ತಿದ್ದಂತೆ ಇನ್ನೇನು ವೈರಸ್ನಿಂದ ಮುಕ್ತಿ ಸಿಕ್ಕೇ ಬಿಡ್ತು ಅಂತ ಜನ ಕೇಕೆ ಹಾಕಿದ್ರು. ಮುನ್ನೆಚ್ಚರಿಕೆ ಮರೆತರು. ಪರಿಣಾಮ ಇದೀಗ ವೈರಸ್ ಹೊಸ ರೂಪದಲ್ಲೇ ಅಟ್ಕಾಯಿಸಿಕೊಳ್ಳುತ್ತಿದೆ. ಹಿಂದಿಗಿಂತಲೂ ಡೆಡ್ಲಿ ದಾಳಿಯನ್ನೇ ಶುರು ಮಾಡಿಬಿಟ್ಟಿದೆ. ವಿಶ್ವವನ್ನ ಈಗ ಹಲವು ಬಗೆಯ ರೂಪಾಂತರಿ ವೈರಸ್ ಕಾಡ್ತಾ ಇದ್ದು, ಹೈ ಸ್ಪೀಡ್ ಮಾರಕವಾಗಿ ಬದಲಾದ ಒಂದೊಂದು ರೂಪಾಂತರ ವೈರಸ್ನಿಂದ ಒಂದೊಂದು ದೇಶ ಕಂಗೆಡ್ತಾ ಇದೆ. ಹಾಗಾದ್ರೆ ಇದೀಗ ರೂಪಾಂತರಿ ವೈರಸ್ ದಾಳಿಯ ಸರದಿ ಭಾರತದ? ಎಸ್, ಅಂಥದ್ದೊಂದು ಭಯಾನಕ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಯಾಕಂದ್ರೆ ಭಾರತದ 3 ರಾಜ್ಯದಲ್ಲಿ 2 ಡೆಡ್ಲಿ ರೂಪಾಂತರಿ ಕೊರೋನಾ ವೈರಸ್ ಪತ್ತೆಯಾಗಿದೆ. ಭಾರತದಲ್ಲಿ ಪತ್ತೆಯಾಗಿದೆ 2 ರೂಪಾಂತರಿ ವೈರಸ್. ಮಹಾರಾಷ್ಟ್ರ, ಕೇರಳ, ತೆಲಂಗಾಣದಲ್ಲಿ ರೂಪಾಂತರಿ ವೈರಸ್. ಹೈ ಸ್ಪೀಡ್ ನಲ್ಲಿ ಹರಡುತ್ತಾ ಆರೋಗ್ಯಕ್ಕೂ ಮಾರಕ. ಭಾರತದಲ್ಲೀಗ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ. ಪ್ರತಿದಿನ ಪತ್ತೆಯಾಗುವ ಹೊಸ ಸೋಂಕಿನ ಸಂಖ್ಯೆ 13,000 ದಾಟಲು ಆರಂಭವಾಗಿದೆ. ನಿತ್ಯ ಸಾವಿನ ಸಂಖ್ಯೆಯೂ ಶತಕಕ್ಕೆ ಏರಿದೆ. ದೇಶದಲ್ಲಿ ಕೊರೋನಾ ಆಕ್ಟಿವ್ಗಳ ಸಂಖ್ಯೆಯು 1.5 ಲಕ್ಷ ದಾಟಿರೋದು ಗಂಡಾಂತರ ಎದುರಾಗಿದೆ ಎಂಬುದಕ್ಕೆ ಸಾಕ್ಷಿ. ಹಾಗಾದ್ರೆ ಇದೀಗ ಕೊರೋನಾ ಸೋಂಕು ದಿಢೀರನೆ ಏರಲು ಕಾರಣ ರೂಪಾಂತರಿ ವೈರಸ್? ಈ ಪ್ರಶ್ನೆಗೆ ನಿಖರ ಉತ್ತರ ಸಿಗದಿದ್ರು ಭಾರತದ 3 ರಾಜ್ಯಗಳಲ್ಲಿ 2 ಹೊಸ ರೂಪಾಂತರಿ ವೈರಸ್ ಪತ್ತೆಯಾಗಿರೋದು ಮಾತ್ರ ನಿಜ. ಅಷ್ಟೇ ಅಲ್ಲ, ಹೀಗೆ ಪತ್ತೆಯಾದ ಆ 2 ರೂಪಾಂತರಿ ವೈರಸ್ ಹೈ ಸ್ಪೀಡ್ ನಲ್ಲಿ ಹರಡುವ ಸಾಮರ್ಥ್ಯ ಹೊಂದಿದೆ. ಆರೋಗ್ಯಕ್ಕೂ ಮಾರಕ ಎಂಬುದಾಗಿ ತಜ್ಞರು ಹೇಳಿದ್ದಾರೆ. ಬ್ರಿಟನ್ ರೂಪಾಂತರಿ ವೈರಸ್, ಆಫ್ರಿಕಾ ರೂಪಾಂತರಿ, ಬ್ರೆಜಿಲ್ ರೂಪಾಂತರಿ ವೈರಸ್ಗಳು ಸಿಕ್ಕಾಪಟ್ಟೆ ಡೇಂಜರ್ ಆಗಿವೆ. ಈ ವೈರಸ್ಗಳು ಮಾಮೂಲಿ ವೈರಸ್ಗಿಂತ 70% 80% ವೇಗವಾಗಿ ಹರಡುತ್ತವೆ ಮತ್ತು ಗಂಭೀರ ರೋಗ ಲಕ್ಷಣಗಳಿಗೂ ಕಾರಣವಾಗುತ್ತವೆ. ಭಾರತದಲ್ಲಿ ಈವರೆಗೆ 187 ಮಂದಿಯಲ್ಲಿ ಬ್ರಿಟನ್ ರೂಪಾಂತರಿ ವೈರಸ್ ಸೋಂಕು ಪತ್ತೆಯಾಗಿದೆ. ಇನ್ನೂ 6 ಮಂದಿ ಭಾರತೀಯರಲ್ಲಿ ಆಫ್ರಿಕಾ ರೂಪಾಂತರಿ ಸೋಂಕು, ಒಬ್ಬ ವ್ಯಕ್ತಿಯಲ್ಲಿ ಬ್ರೆಜಿಲ್ ರೂಪಾಂತರಿ ವೈರಸ್ ಸೋಂಕು ಪತ್ತೆಯಾಗಿದೆ. ಆದ್ರೆ ಈ ವಿದೇಶಿ ರೂಪಾಂತರಿ ಕೊರೋನಾ ಭಾರತದಲ್ಲಿ ಸಾಂಕ್ರಾಮಿಕವಾಗಿ ಹರಡಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಹೀಗೆ ವಿದೇಶಿ ರೂಪಾಂತರಿ ಸೋಂಕಿನ ಗಂಡಾಂತರದಿಂದ ಭಾರತ ಜಸ್ಟ್ ಪಾರಾಗಿದ್ರೂ ಭಾರತದಲ್ಲೇ ರೂಪಾಂತರಿ ವೈರಸ್ ಹುಟ್ಕೊಂಡಿರೋದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. समझता हूँ कि दोनों ही स्ट्रेन, चाहे वो यूके का न्यू स्ट्रेन हो चाहे इंडिया का कोविड-19 का न्यू स्ट्रेन हो, ये दोनों ही
इसकी जो स्प्रेड है, विरुलेंस के बारे में बहुत ज़्यादा नहीं बता सकते हैं, बट जो इसका स्प्रेड है कोविड-19 का, इस स्ट्रेन की वजह से ज़्यादा माना गया है इसमें, और हमें तो बिल्कुल प्रिकॉशन लेना चाहिए। ಸೋಂಕು ಸ್ಫೋಟವಾಗಿರುವ ಮಹಾರಾಷ್ಟ್ರ, ಕೇರಳ ಮತ್ತು ತೆಲಂಗಾಣದಲ್ಲಿ 2 ಹೊಸ ರೂಪಾಂತರಿ ವೈರಸ್ಗಳು ಪತ್ತೆಯಾಗಿವೆ. N440K ಮತ್ತು E484K ಪ್ರಭೇದಗಳು ಈ 3 ರಾಜ್ಯಗಳಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಈ 2 ರೂಪಾಂತರಿ ವೈರಸ್ಗಳೇ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಇದ್ದಕ್ಕಿದ್ದಂತೆ ಸೋಂಕು ಹೆಚ್ಚಾಗಲು ಕಾರಣ ಅಂತ ಹೇಳೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಅಂತ ರಾಷ್ಟ್ರೀಯ ಕೋವಿಡ್-19 ಟೀಮ್ ಮುಖ್ಯಸ್ಥ ಡಾಕ್ಟರ್ ವಿ.ಕೆ. ಪೌಲ್ ಹೇಳಿದ್ದಾರೆ. ಆದ್ರೆ ಈ 2 ರೂಪಾಂತರಿ ವೈರಸ್ಗಳು ಮಾಮೂಲಿ ಕೊರೋನಾ ವೈರಸ್ಗಿಂತ ಹೆಚ್ಚು ಅಪಾಯಕಾರಿ ಅಂತ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಹೌದು, ಈ 2 ರೂಪಾಂತರಿ ವೈರಸ್ಗಳು ವೇಗವಾಗಿ ಹರಡೋದು ಮಾತ್ರವಲ್ಲ, ಗಂಭೀರ ರೋಗ ಲಕ್ಷಣಗಳಿಗೂ ಕಾರಣವಾಗುತ್ತವೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ವೈರಸ್ ಸಮುದಾಯಕ್ಕೆ ಹರಡಲು ಆರಂಭವಾದ್ರೆ ಕೊರೋನಾ ಸಂಕಷ್ಟ ಬಿಗಡಾಯಿಸಲಿದೆ. ಭಾರತದಲ್ಲಿದ್ದ 7,000ಕ್ಕೂ ಹೆಚ್ಚು ರೂಪಾಂತರಿ ವೈರಸ್. ದಕ್ಷಿಣ ಭಾರತದಲ್ಲಿ ಹರಡುತ್ತಿದೆಯಾ N440K ವೈರಸ್? ಭಾರತದಲ್ಲಿ ಕೊರೋನಾ ವೈರಸ್ನ 7,000ಕ್ಕೂ ಹೆಚ್ಚು ರೂಪಾಂತರಗಳು ಇರುವ ಸಾಧ್ಯತೆ ಇದೆ ಅಂತ ಹಿರಿಯ ವಿಜ್ಞಾನಿ ರಾಕೇಶ್ ಮಿಶ್ರಾ ಹೇಳಿದ್ದಾರೆ. ಈ 7,000 ರೂಪಾಂತರಿಗಳ ಪೈಕಿ ಕೆಲ ರೂಪಾಂತರಿ ವೈರಸ್ಗಳು ಗಂಭೀರ ಅಪಾಯಕ್ಕೂ ಕಾರಣವಾಗಬಹುದಂತೆ. ಇನ್ನು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ N440K ವೈರಸ್ ಹರಡುತ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಎಷ್ಟೇ ಅಪಾಯಕಾರಿ ರೂಪಾಂತರಿ ವೈರಸ್ ಹರಡುತ್ತಿದ್ರೂ ಮುನ್ನೆಚ್ಚರಿಕೆ ವಹಿಸಿದ್ರೆ ಆ ವೈರಸ್ ಅಟ್ಯಾಕ್ನಿಂದ ತಪ್ಪಿಸಿಕೊಳ್ಳೋದು ಸಾಧ್ಯ. ಮುನ್ನೆಚ್ಚರಿಕೆ ವಹಿಸದೇ ಇದ್ರೆ ಮಾತ್ರ ಈ ರೂಪಾಂತರಿ ವೈರಸ್ಗಳ ದಾಳಿಗೆ ತುತ್ತಾಗಿ ಅಪಾಯ ಎದುರಾಗುವ ಸಾಧ್ಯತೆಗಳಿರುತ್ತವೆ. ಐದು ರಾಜ್ಯಗಳಲ್ಲಿ ಕೊರೋನಾ ಆರ್ಭಟ. ಲಸಿಕೆ ಹೆಚ್ಚಳ ಮಾಡುವಂತೆ ಕೇಂದ್ರ ಆದೇಶ. ಕೊರೋನಾ ಸೋಂಕು ಒಂದೊಂದೇ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೀಗ 5 ರಾಜ್ಯಗಳಲ್ಲಿ ರಣಕೀಕೆ ಹಾಕ್ತಿದೆ. ಮುಖ್ಯವಾಗಿ ಕೇರಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ಛತ್ತೀಸ್ಗಢದಲ್ಲಿ ಸೋಂಕು ದಿಢೀರನೆ ಹೆಚ್ಚಾಗ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಈ 5 ರಾಜ್ಯಗಳಲ್ಲಿ ಲಸಿಕೆ ಹೆಚ್ಚಳ ಮಾಡುವಂತೆ ಆದೇಶ ನೀಡಿದೆ. ಈ ರಾಜ್ಯಗಳ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ಹೆಚ್ಚಳ ಮಾಡಲು ಕೇಂದ್ರ ಆದೇಶಿಸಿದೆ. ಮಹಾರಾಷ್ಟ್ರದಲ್ಲಿ 81% ಸೋಂಕು ಹೆಚ್ಚಳವಾಗಿದ್ರೆ ಮಧ್ಯಪ್ರದೇಶದಲ್ಲಿ 43%, ಪಂಜಾಬ್ನಲ್ಲಿ 31%, ಜಮ್ಮು ಕಾಶ್ಮೀರದಲ್ಲಿ 22% ಪ್ರಮಾಣದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಿದೆ. ಒಟ್ಟಾರೆ ದೇಶದಲ್ಲಿ ಈಗ ಅತ್ಯಂತ ಹೆಚ್ಚು ಸೋಂಕಿರುವ ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ. ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ಲಾಕ್ಡೌನ್. ಪುಣೆ, ಮುಂಬೈನಲ್ಲಿ ಟಫ್ ರೂಲ್ಸ್ ಜಾರಿ. ಮಹಾರಾಷ್ಟ್ರದಲ್ಲಿ ನಿತ್ಯ 6,000ದಿಂದ 7,000 ಕೋವಿಡ್ ಪ್ರಕರಣಗಳು ಪತ್ತೆಯಾಗ್ತಿದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಕೋವಿಡ್ ನಿಯಮಗಳು ದಿನದಿಂದ ದಿನಕ್ಕೆ ಕಠಿಣವಾಗ್ತಾ ಹೋಗ್ತಿದೆ. ಈಗಾಗಲೇ ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಹೇರಲಾಗಿದೆ. ಮುಂಬೈ, ಪುಣೆ ನಗರಗಳಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಇದೀಗ ಸರ್ಕಾರಿ ನೌಕರರಿಗೆ 2 ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಂತೆ ಸಿಎಂ ಉದ್ಧವ್ ಠಾಕ್ರೆ ಹೊಸ ಸೂಚನೆ ಹೊರಡಿಸಿದ್ದಾರೆ. ಸರ್ಕಾರದ ಕೆಲ ಇಲಾಖೆಗಳಲ್ಲಿ ವರ್ಕ್ ಫ್ರಂ ಹೋಮ್ಗೆ ಅವಕಾಶ ನೀಡಲಾಗಿದೆ. ಸಚಿವಾಲಯಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರಿಗೆ ಸಭೆ ಸಮಾರಂಭಗಳಿಗೆ ಬ್ರೇಕ್ ಬಿದ್ದಿದೆ. ಖಾಸಗಿ ಕಚೇರಿಯಲ್ಲಿ 15% ಸಿಬ್ಬಂದಿಗಳು ಮಾತ್ರ ಕೆಲಸ ಮಾಡಲು ಅವಕಾಶ ನೀಡಲಾಗಿದೆ. ಪುಣೆಯಲ್ಲಿ ಫೆಬ್ರವರಿ 28ರವರೆಗೆ ಶಾಲಾ ಕಾಲೇಜು ಬಂದ್ ಮಾಡಲಾಗಿದೆ. ಹೀಗೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿದ ಬೆನ್ನಲ್ಲೇ ಮತ್ತೆ 2020ರ ಲಾಕ್ಡೌನ್ ಸ್ಥಿತಿಯೇ ಬಂದಿದೆ. ಜನಜೀವನ, ಬದುಕು ಮತ್ತೆ ಸಂಕಷ್ಟದ ಹಾದಿಗೆ ಮರಳಿದೆ. ಮಹಾರಾಷ್ಟ್ರ ಮಾತ್ರವಲ್ಲ, ಹಲವು ರಾಜ್ಯಗಳಲ್ಲಿ ಮತ್ತೆ ಕೋವಿಡ್ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದೆ. ಕೋವಿಡ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಪಂಜಾಬ್ ಸರ್ಕಾರ ಮಾರ್ಚ್ 1ರಿಂದ ಒಳಾಂಗಣ ಮತ್ತು ಹೊರಾಂಗಣ ಕಾರ್ಯಕ್ರಮಗಳಲ್ಲಿ ಜನರ ಸೇರುವಿಕೆಗೆ ನಿರ್ಬಂಧ ಹೇರಿದೆ. ಒಳಾಂಗಣ ಕಾರ್ಯಕ್ರಮಗಳಲ್ಲಿ ಗರಿಷ್ಠ 100, ಹೊರಾಂಗಣ ಕಾರ್ಯಕ್ರಮದಲ್ಲಿ ಗರಿಷ್ಠ 200 ಜನ ಸೇರುವ ನಿಯಮ ಜಾರಿಗೊಳಿಸಲಾಗುತ್ತಿದೆ. ರಾಜಸ್ಥಾನದಲ್ಲೂ ಮದುವೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನರ ಸೇರುವಿಕೆ ಮಿತಿಯನ್ನ 100ಕ್ಕೆ ಇಳಿಸಲಾಗಿದೆ. ಈ ಕಡೆ ಮಧ್ಯಪ್ರದೇಶದಲ್ಲಿ ಸೋಂಕು ಹೆಚ್ಚಾಗಿರುವ ಬಾಲಾಘಾಟ್ನಲ್ಲಿ ರಾತ್ರಿ ಕರ್ಫ್ಯೂ ವಿಧಿಸಲಾಗಿದೆ. ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ ಸಾರ್ವಜನಿಕ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಹೀಗೆ ಸೋಂಕು ಹೆಚ್ಚಾಗ್ತಿರುವ ರಾಜ್ಯಗಳಲ್ಲಿ ಒಂದೊಂದೇ ಟಫ್ ರೂಲ್ಸ್ ಜಾರಿಯಾಗ್ತಿದೆ. ರಾಜ್ಯದಲ್ಲೂ ಕಂಟ್ರೋಲ್ ತಪ್ಪುತ್ತಿದೆ ಕೊರೋನಾ. ಮಹಾರಾಷ್ಟ್ರ, ಕೇರಳ ವೈರಸ್ನಂತೆ ಟೆನ್ಷನ್.
ಕರ್ನಾಟಕದಲ್ಲೂ ನಿಧಾನವಾಗಿ ಕೋವಿಡ್ ಸೋಂಕು ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ಯೂಟರ್ನ್ ಹೊಡೆದಿದೆ. ಬೆಳ್ಳಂದೂರು ಅಪಾರ್ಟ್ಮೆಂಟ್ನಲ್ಲಿ 20 ಕೊರೋನಾ ಕೇಸ್ ಪತ್ತೆಯಾಗಿದೆ. ಆರ್ಟಿ ನಗರದ ನರ್ಸಿಂಗ್ ಕಾಲೇಜಿನಲ್ಲಿ 53 ಕೇಸ್ಗಳು ಪತ್ತೆಯಾಗಿದೆ. ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ 103 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಹೀಗೆ ಬೆಂಗಳೂರಿನ ಅಲ್ಲಲ್ಲಿ ಕೊರೋನಾ ಸ್ಫೋಟವಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಹೀಗೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಿರೋದು ಭಯ ಹುಟ್ಟಿಸಿದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರ ಕೇರಳ ಗಡಿಯದ್ದೇ ಟೆನ್ಷನ್. ಯಾಕಂದ್ರೆ ಈ ಎರಡೂ ರಾಜ್ಯಗಳಲ್ಲಿ ಕೊರೋನಾ ಭಯಾನಕ ರೂಪ ತಳೆದು ಬಿಟ್ಟಿದೆ. ಹೈಸ್ಪೀಡ್ ನಲ್ಲಿ ಹರಡುವ 2 ಬಗೆಯ ರೂಪಾಂತರಿ ವೈರಸ್ಗಳು ಪತ್ತೆಯಾಗಿವೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ನಡುವೆ ಲಕ್ಷಾಂತರ ಜನ ನಿತ್ಯ ಓಡಾಡುತ್ತಿರೋದ್ರಿಂದ ಇಲ್ಲಿನ ಸೋಂಕು ರಾಜ್ಯಕ್ಕೂ ಅಂಟುವ ಭೀತಿ ಇದೆ. ಅದರಲ್ಲೂ ಗಡಿಭಾಗದ ಜಿಲ್ಲೆಗಳಲ್ಲಿ ಜನ ಇನ್ನೂ ಕೂಡ ಅಲರ್ಟ್ ಆಗದೆ ಇರೋದು, ಕೊರೋನಾ ನಿಯಮ ಪಾಲಿಸದೆ ಇರೋದು ಕರ್ನಾಟಕ ಒನ್ಸ್ ಅಗೇನ್ ಕೊರೋನಾಗೆ ಕಂಗೆಡುತ್ತಾ ಎಂಬ ಆತಂಕವನ್ನು ಹೆಚ್ಚಿಸಿದೆ. ಗಡಿ ಜಿಲ್ಲೆಗಳಲ್ಲಿ ಹೈಸ್ಪೀಡ್ ರೂಪಾಂತರಿ ವೈರಸ್ ಪತ್ತೆಯಾಗಿದೆ. ಮಗದೊಂದು ಕಡೆ ರಾಜ್ಯದಲ್ಲೂ ಕೊರೋನಾ ಕೈ ಮೀರುವ ಭೀತಿ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಅಧಿಕಾರಿಗಳ ತಂಡವನ್ನ ರಾಜ್ಯಕ್ಕೆ ಕಳುಹಿಸಿದೆ. ಹಾಗಾದ್ರೆ ಮತ್ತೆ ಕೊರೋನಾ ಕಂಟಕ ಫಿಕ್ಸಾ? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಒಂದ್ ಕಡೆ ಗಡಿ ರಾಜ್ಯದಿಂದ ಕಂಟಕ, ಮತ್ತೊಂದ್ ಕಡೆ ಇಲ್ಲಿನ ಜನರ ನಿರ್ಲಕ್ಷ್ಯವೇ ಸೋಂಕು ಸ್ಫೋಟಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಯಾಕೆ ಎಂಬುದಕ್ಕೆ ಪೂರಕವಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೊರೋನಾ ಮತ್ತೆ ಆರ್ಭಟಿಸುತ್ತಿದ್ದಂತೆ ಕೇಂದ್ರ ಸರ್ಕಾರವೂ ಅಲರ್ಟ್ ಆಗಿದೆ. ಪ್ರಧಾನಿ ಮೋದಿ ಮಂಗಳವಾರ ದಿಢೀರ್ ಕೊರೋನಾ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಸೋಂಕು ಕೈಮೀರುವ ಹಂತ ತಲುಪಿದ 7 ರಾಜ್ಯಗಳಿಗೆ ಅಧಿಕಾರಿಗಳ ತಂಡವನ್ನು ಕಳುಹಿಸಿದೆ. ಆ 7 ರಾಜ್ಯಗಳ ಪೈಕಿ ಕರ್ನಾಟಕವೂ ಒಂದು ಅನ್ನೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ದೇಶದಲ್ಲಿ ಕೊರೋನಾ ಸೋಂಕು ಕರ್ನಾಟಕ, ಮಧ್ಯಪ್ರದೇಶ, ಕೇರಳ, ಛತ್ತೀಸ್ಗಢ, ಗುಜರಾತ್, ತಮಿಳುನಾಡು, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರದಲ್ಲೂ ಹೆಚ್ಚಾಗ್ತಿದೆ. ಹೀಗಾಗಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ನೇತೃತ್ವದ ತಂಡವನ್ನ ಈ 7 ರಾಜ್ಯಗಳಿಗೆ ರವಾನೆ ಮಾಡಲಾಗಿದೆ. ಸರ್ಕಾರ ಹೀಗೆ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ಜನ ಕೊರೋನಾ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಿಯಮ ಪಾಲನೆ ಮಾಡ್ತಾರೆ ಅನ್ನೋದರ ಮೇಲೆ ನಿಂತಿದೆ ಭವಿಷ್ಯ. ಅದರಲ್ಲೂ ನಮ್ಮ ಕರ್ನಾಟಕದ ಜನರ ನಿರ್ಲಕ್ಷ್ಯವೇ ಮುಂದೆ ಬಹುದೊಡ್ಡ ಆಪತ್ತನ್ನು ತಂದಿಡುವ ಸಾಧ್ಯತೆ ಇದೆ. ಯಾಕೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಕೊಡ್ತೀವಿ ನೋಡಿ. ಇದು ನೋಡಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ದೃಶ್ಯ. ಕೊರೋನಾ ಹೆಚ್ಚಾಗ್ತಿದ್ರೂ ಜನರಿಗೆ ಭಯವಿಲ್ಲ. ಮಾಸ್ಕ್, ಸಾಮಾಜಿಕ ಅಂತರ ಯಾವ ನಿಯಮವೂ ಇಲ್ಲಿ ಪಾಲಿಸಲಾಗ್ತಿಲ್ಲ. ಬಸ್ ನಿಲ್ದಾಣದಲ್ಲಿ ಪರಿಸ್ಥಿತಿ ಹೀಗಿದ್ರೆ ಇನ್ನು ಮಾರ್ಕೆಟ್ನಲ್ಲಿ ಅಂತೂ ಕೇಳೋದೇ ಬೇಡ. ಇಲ್ಲಿ ಜನವೋ ಜನ. ಸಾಮಾಜಿಕ ಅಂತರವನ್ನ ಕೇಳೋವಂತೆ ಇಲ್ಲ. ಮಾಸ್ಕ್ ಹಾಕಿರೋರು ಮೂಗಿನ ಕೆಳಗೆ ಹಾಕೊಂಡಿದ್ರೆ ಎಷ್ಟೋ ಜನ ನೆಪ ಮಾತ್ರಕ್ಕೂ ಮಾಸ್ಕ್ ಹಾಕೊಂಡಿಲ್ಲ. ಕೊರೋನಾ ಸೆಕೆಂಡ್ ಅಲೆ ಈಗಾಗಲೇ ಶುರುವಾಗಿರುವಂತಹದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ಮಾಹಿತಿ ಕೊಟ್ಟಿದೆ. ಈಗ ನಾನು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಇಲ್ಲಿ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈಗಾಗಲೇ ಮೆಜೆಸ್ಟಿಕ್ ನತ್ತ ಬರ್ತಿದ್ದಾರೆ. ಒಬ್ಬೊಬ್ಬರಂತೂ ಮಾಸ್ಕ್ ಅನ್ನೋದನ್ನ ಮರ್ತೆ ಹೋಗಿದ್ದಾರೆ. ಯಾಕಂದ್ರೆ ಕೊರೋನಾ ಇಲ್ವೇನೋ ಅನ್ನುವಂತಹ ಮಟ್ಟಿನಲ್ಲಿ ಜನರ ಓಡಾಟ ಕೂಡ ಈಗಾಗಲೇ ಮೆಜೆಸ್ಟಿಕ್ ನಲ್ಲಿ ಶುರುವಾಗಿದೆ. ಬರೀ ಬೆಂಗಳೂರಷ್ಟೇ ಅಲ್ಲ, ಗಡಿ ಜಿಲ್ಲೆಗಳಲ್ಲೂ ಕೊರೋನಾ ನಿರ್ಲಕ್ಷ್ಯ ಇದಕ್ಕಿಂತ ಭಿನ್ನವಾಗಿಲ್ಲ. ಒಂದು ಕಡೆ ಮಹಾರಾಷ್ಟ್ರ ಕೊರೋನಾ ಭೀತಿ ಕಾಡುತ್ತಿದ್ರೆ, ಮಗದೊಂದು ಕಡೆ ಯಾದಗಿರಿ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ಸಿಬ್ಬಂದಿಗಳೇ ಮಾಸ್ಕ್ ಧರಿಸದೆ ಡೋಂಟ್ ಕೇರ್ ಅಂತಿದ್ದಾರೆ. ಸ್ಕ್ರೀನಿಂಗ್ ವ್ಯವಸ್ಥೆಯೂ ಇಲ್ಲದೆ ಬೇಜವಾಬ್ದಾರಿ ತೋರ್ತಿದ್ದಾರೆ. ಇನ್ನು ಔರಾದ್ ಗಡಿ ಮೂಲಕ ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ನಿತ್ಯ 100 ವಾಹನಗಳು ಓಡಾಡುತ್ತವೆ. ಆದ್ರೆ ಇಲ್ಲಿ ಯಾವ ತಪಾಸಣೆಯೂ ನಡೆಯುತ್ತಿಲ್ಲ. ಬೆಳಗಾವಿಯ ಶಿನ್ನೊಳ್ಳಿ ಚೆಕ್ ಪೋಸ್ಟ್ನಲ್ಲಿ ಒಂದೇ ಒಂದು ಥರ್ಮಲ್ ಸ್ಕ್ಯಾನ್ ಮತ್ತು ಓರ್ವ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಚಂದಗಢ ಮಾರ್ಗದಲ್ಲೂ ಮಹಾರಾಷ್ಟ್ರದಿಂದ ವಾಹನಗಳು ಬರ್ತಿವೆ. ಆದ್ರೆ ಗಡಿಯಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ, ಕೊರೋನಾ ತಪಾಸಣೆ ನಡೆಯುತ್ತಿಲ್ಲ. ಬೆಳಗಾವಿ, ಬೀದರ್ನಲ್ಲಿ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ, ಇತ್ತ ಕಲಬುರಗಿ, ಮೈಸೂರು, ಮಡಿಕೇರಿಯ ಗಡಿ ಭಾಗದಲ್ಲಿ ಮಾತ್ರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರದಿಂದ ಕಲಬುರಗಿ ಗಡಿ ಪ್ರವೇಶಿಸುವ ಪ್ರತಿಯೊಬ್ಬರಿಗೂ RT-PCR ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ. ಮೈಸೂರು, ಕೇರಳ ಗಡಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ರಾಜ್ಯದೊಳಗೆ ಪ್ರವೇಶ ನೀಡಲಾಗ್ತಿದೆ. ಕೊಡಗು, ಕೇರಳ ಚೆಕ್ ಪೋಸ್ಟ್ ಅಲ್ಲೂ ಕಟ್ಟುನಿಟ್ಟಿನ ಕಾವಲಿದೆ. ಆದ್ರೆ ಮೂಟೆ ಈರುಳ್ಳಿ ಕೊಳೆಯಲು ಒಂದು ಕೊಳೆತ ಈರುಳ್ಳಿ ಸಾಕು ಎಂಬಂತೆ ಬೀದರ್, ಬೆಳಗಾವಿ, ಯಾದಗಿರಿ ಜಿಲ್ಲೆಯ ನಿರ್ಲಕ್ಷ್ಯದಿಂದಲೇ ಇಡೀ ರಾಜ್ಯಕ್ಕೆ ಕೊರೋನಾ ಸಂಕಷ್ಟ ತಂದಿಟ್ಟರೂ ಅಚ್ಚರಿಯಿಲ್ಲ. ಕೊರೋನಾ ಅಪಾಯ ಹಿಂದಿಗಿಂತಲೂ ಈಗ ಹೆಚ್ಚಾಗಿದೆ. ಯಾಕೆ ಅನ್ನೋದಕ್ಕೂ 2 ಕಾರಣ ಇದೆ. ಒಂದು, ಈಗಾಗಲೇ ಕೊರೋನಾ ಬಂದವರಿಗೆ ಮತ್ತೆ ಸೋಂಕು ಅಂಟಿದ್ರೆ ರೋಗದ ಗಂಭೀರತೆ ಹೆಚ್ಚಾಗುತ್ತದೆ. ಮಗದೊಂದು, ಈಗಾಗಲೇ ರಾಜ್ಯದಲ್ಲಿ ಬಹುತೇಕ ಸ್ಕೂಲು, ಕಾಲೇಜುಗಳು ಆರಂಭವಾಗಿದೆ. ಸರ್ಕಾರ ಏನೇ ನಿಯಮ ಜಾರಿಗೆ ತಂದ್ರೂ ಶಾಲೆ, ಕಾಲೇಜುಗಳಲ್ಲಿ ನಿಯಮ ಪಾಲನೆ ಆಗ್ತಿಲ್ಲ. ಹೀಗಾಗಿ ಕೊರೋನಾ ಬಹುಬೇಗನೆ ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ. ರಾಜ್ಯದ ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಕೊರೋನಾ ನಿಯಮ ಪಾಲಿಸಲಾಗ್ತಿದೆ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ.
ಇದು ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯಲ್ಲಿ ಕಂಡುಬಂದ ದೃಶ್ಯ. ಇಲ್ಲಿನ ಶಾಲೆಗಳಲ್ಲಿ ಮಕ್ಕಳು ಮಾಸ್ಕ್ ಧರಿಸುತ್ತಿಲ್ಲ, ಸಾಮಾಜಿಕ ಅಂತರವಂತೂ ಕೇಳೋದೇ ಬೇಡ. ಇವೆರಡು ಜಿಲ್ಲೆಯ ಕಥೆಯಲ್ಲ, ರಾಜ್ಯದ ಬಹುತೇಕ ಶಾಲೆ ಕಾಲೇಜುಗಳಲ್ಲಿ ಇದೇ ದೃಶ್ಯ ಸಾಮಾನ್ಯವಾಗಿ ಬಿಟ್ಟಿದೆ. ಕೊರೋನಾ ಹೆಚ್ಚಾಗ್ತಿರುವ ಟೈಮ್ನಲ್ಲಿ ಈ ರೀತಿ ಜನರು ನಿರ್ಲಕ್ಷ್ಯ ವಹಿಸಿದ್ರೆ ಮತ್ತೊಮ್ಮೆ ಲಾಕ್ಡೌನ್ ಸೀಲ್ ಡೌನ್ ಅನ್ನೋ ಸಂಕೋಲೆಯಲ್ಲಿ ಬಂಧಿಯಾಗುವ ದಿನಗಳು ಬಹಳ ದೂರವಿಲ್ವೇನೋ. ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದ ಗಡಿ ಜಿಲ್ಲೆಗಳಲ್ಲೇ ರೂಪಾಂತರಿ ರಣಕೇಕೆ ಆರಂಭವಾಗಿದೆ. ಈಗಲೂ ರಾಜ್ಯದ ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ, ಮುನ್ನೆಚ್ಚರಿಕೆ ಪಾಲಿಸದೇ ಇದ್ರೆ ಅಪಾಯ ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.